ಈಗ ನಿಮ್ಮ ಮುಖಾಂತರ ನಾನು ಜನರಲ್ಲಿ ಚಿತ್ರರಂಗದಲ್ಲಿ ಪ್ರತಿಯೊಬ್ಬತ್ತು ಕೇಳಿದ್ರು ನನಗೆ ಸಹಾಯ ಮಾಡಿ ನನ್ನ ಇದೊಂದು ಹೋರಾಟಕ್ಕೆ ನನಗೊಂದು ಏನು ಸಪೋರ್ಟ್ ಮಾಡಿ ನೀವು. ಅಂದರೆ ನಾನು ಈ ಚಕ್ರದಿಂದ ಹೊರಗೆ ಬರಬೇಕು. ಇದಕ್ಕೆ ನಾನು ಸಾವುಗೆದುರುವುದಲ್ಲ, ಬಟ್ ಇದು ಈ ಕಡೆ ಸಾವುನಿಲ್ಲ, ಈ ಕಡೆ ಬದುಕೂನಿಲ್ಲ. ಇವತ್ತು ಇದು ಸ್ಥಿತಿ ನೋಡುವಾಗ ನಂಗೆ ಆ ಫೀಲ್ ಆಗುತ್ತೆ. ಹಂಗೆ ಬದುಕೋಕ್ಕೂ ಬಿಡ್ತಾಯಿಲ್ಲ, ಸಾಯೋಕ್ಕೂ ಆಗ್ತಾಯಿಲ್ಲ. ಹೇಗೆ ಇದು? ಯಾಕಂದರೆ ಇದು ಹೊಟ್ಟೆ ಬೀಳೋದಿಲ್ಲ. ಅದು ನೀವು ಎಲ್ಲಿ ಇಂಥ ಯಾರಾದರೂ ರಸ್ತೆಯಲ್ಲಿ ಅಡ್ಡ ಬಂದರೆ ಭಯ ಆಗುತ್ತೆ, ತಾಗಿಸ್ಬಿಟ್ರೆ ನೋವಾಗುತ್ತೆ. ಪ್ಲಸ್ ಇದೆಲ್ಲ ಹಾಕಿದ್ದಾರೆ ಹೊಟ್ಟೆಗೆ. ಯಾರೋ ಟಚ್ ಮಾಡ್ತಾರ, ಕಾಲಿಗೆ ಯಾರೋ ಟಚ್ ಕಾಲು ಊದ್ಕೊಂಡಿದೆ ಈ ಥರ. ಅದರಿಂದಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದಷ್ಟೇ, ಅಟ್ಲೀಸ್ಟು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಒಂದು ಒಂದು ಬೈಟ್ ಹಾಕಿ ಹೀಗೆ ಹರೀಶ್ ರಾಯ್ಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ. ನಾನು ನಿಮ್ಮೆಲ್ಲರ ಗೂಗಲ್ ಪೇ, ಫೋನ್ಪೇ ಇದೆ, ನಂಬರ್ ಇದೆ, ನಾನು ನಂಬರ್ ಕೊಟ್ಟಿರ್ತೀನಿ. ಇದು SBI ಬ್ಯಾಂಕಿದು ನಾನು ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಡಾಕ್ಟ್ರು ಕೊಟ್ಟಿದ್ದು ಗೌರ್ಮೆಂಟ್ ಇದು ಹಾಸ್ಪಿಟ್ಲಿಂದ ಎಷ್ಟು ಆಗುತ್ತೆ ಇಂಜೆಕ್ಷನಿಗೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಲೆಟ್ರು ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ದಯವಿಟ್ಟು ಜನರಿಗೆ ಗೊತ್ತಾಗುವ ಹಾಗೆ ತೋರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಮನಸ್ಸು ಮಾಡಿದರೆ ನನ್ನನ್ನು ಖಂಡಿತ ಉಳಿಸ್ಕೋಬೋದು. ನೀವು ಇದನ್ನು ಆದಷ್ಟು ನಮ್ಮ ದಿಗ್ಗಜ ನಟರು, ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜ ನಟರು, ನಟಿಯರು, ಸಹ ಕಲಾವಿದರು, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಆಮೇಲೆ ಫಿಲ್ಮ್ ಚೇಂಬರ್ ಇದೆ, ಅವರಿಗೆ ಮುಟ್ಟುವಷ್ಟು ತಲುಪಿಸಿ ನನ್ನನ್ನು ಒಂದು ಉಳಿಸಿಕೊಡಿ ಅಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ. ನಾನು ಎಲ್ಲರೂ ಮತ್ತೆ ಬದುಕಿದ ಅಂತ ಅಂದರೆ ಮತ್ತೆ ನಾನು ಬಣ್ಣ ಹಚ್ಚಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ನಟನಾಗಿ ನಿಮ್ಮನ್ನು ನಮಸ್ಕಾರ. ನಿಮಗೆ ಎಲ್ಲರಿಗೂ ಗೊತ್ತು ಹರೀಶ್ ರಾಯ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೇಲಿ ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕಂತ. ನಾನು ಯಾರು ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರಾದ ತಮ್ಮ ಮನೆಯ ಮಕ್ಕಳು, ಅದರಲ್ಲಿ ಧ್ರುವ ಸರ್ಜೆಯವರು ಅಣ್ಣ ಮಾತಾಡ್ತಾ ಇದ್ದಾಗ ನನಗೆ ಧ್ರುವ ಸರ್ಜೆಯವರ ಕಾಲು ತಗೋತೆ. ನನಗೆ ಒಂಥರ ಆಗೋಯ್ತು. ಯಾಕಂದರೆ ನಾವೆಲ್ಲ ಹೇಳಿದಾಗ ತುಂಬ ಕಡೆ ಹೇಳಿದೆ, ದೊಡ್ಡ ದೊಡ್ಡ ಕಲಾವಿದರು, ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ, ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ಆ್ಯಕ್ಚುಲಿ ನನಗೆ ಧ್ರುವರು ಅಷ್ಟು ಕ್ಲೋಸ್ ಇಲ್ಲ. ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ ಬರ್ಡೇಗೆ. ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಏನು ಹಾಸ್ಪಿಟ್ಲು, ಯಾವ ಹಾಸ್ಪಿಟ್ಲು, ಎಲ್ಲರೂ ನೀವು ಕಣ್ಣೀರು ಹಾಕ್ಬಿಡಿ, ನಮ್ಮದು ಹಾಸ್ಪಿಟ್ಲ್ ಇದೆ ಬೇರೆ ಕಡೆ, ನನ್ನದೇ ಒಬ್ಬರು ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿ ಹೋಗಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬೋದು. ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಏನಕ್ಕೆ ಅಂದರೆ ನಮ್ಮದು ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಇನ್ನೇನು ಒಂದು ವಾರದ ಒಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅಂತ ಅವ್ರಿಗೆ ಹೇಳಿದ ಮೇಲೆ, ಹೌದಾ ಖಂಡಿತ ಹೋಗಿ ಅದೇ ಹಾಸ್ಪಿಟಲ್ ಮಾಡ್ತೀರಾ, ಸರಿ ಆಗುತ್ತೆ, ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಎಲ್ಲರೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ, ನಾನು ಇದ್ದೀನಿ, ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಹಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ಏನು ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಆದರೆ ನನಗೆ ಅಷ್ಟು ಪೋಸ್ ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ದೊಡ್ಡವರಿಗೆ ಎದುರ್ಕೋಬೇಡಿ ನೀವು ಅಂತ ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜವಾಗಿ ಹೇಳ್ತೀನಿ, ನನ್ನ ಕನ್ನಡ ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರ ಜನರಿಗೆ ಹೇಳಿಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು, ನಿಜವಾಗ್ಲೂ ನಾನು ನೋಡಿದವರು ನಾನು. ಅದರಿಂದ ಈಗ ಹೊಸ ಹೀರೋ ಧ್ರುವ ಸರ್ಜಾ
ನಾನು ದೇವರ ಮೇಲೆ ಆಣೆ ಹಾಕಿ ಹೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವ್ರನ್ನು ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್ ನನಗೆ ಇದೆ, ನಮ್ಮ ಮನೆಯವರು ಕೂಡ ಈ ವಿಷಯ ಎಲ್ಲೂ ಹೊರಗೆ ಬರಬೇಡಿ ಅಂತ. ಬಟ್ ಇಲ್ಲಿ ನಾವು 3-4 ಜನ ಸ್ನೇಹಿತರು ಕೂತಿದ್ದೀವಿ, ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ ಅವ್ರು ಮಾಡಿದ ಒಳ್ಳೆಯ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇಡಬೇಕು. ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ. ಅದು ಹೊರಗೆ ಬರುತ್ತಾ ಗೊತ್ತಿಲ್ಲ, ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ, ನನ್ನ ಮೇಲೂ ಇದೆ, ಅವ್ರ ಮೇಲೆ ಇರಲಿ. ಆ್ಯಂಡ್ ಈಗ ನಾನು ಹೇಳ್ತಿ ಕೈ ಮುಗಿದು ನಾನು ದಯವಿಟ್ಟು ದೇವಸ್ಥಾನದ ತಪ್ಪಿಕೋಬೇಡಿ. ಏನೋ ಮನಸ್ಸು ಖುಷಿಗೆ ನಾನು ಹೇಳಬೇಕು ಅಂತ ಅನಿಸಿತು, ಹೇಳಿಬಿಟ್ಟಿದ್ದೀನಿ. ನೋವಾಗಿದ್ದರೆ ನನಗೆ ಕ್ಷಮೆ ಕೊಡಿ ಅಂತ ಹೇಳ್ತೀನಿ. ನಮಸ್ಕಾರ.